topic name is Cyber Frauds and Online Scams. Myself Sri Lakshmi Naik. Myself Jyoti Naik. Myself Ashwini Gowda. Myself Maya. Myself Praveen. In today's digital world, every click, every message, every call could be a trap. Online scams and cyber frauds increasing every day. How do they happen? How can you protect yourself? ಅಂದರೆ ಈಗ ಆನ್ಲೈನ್ ಸ್ಕ್ಯಾಮ್ಸು ಫ್ರಾಡ್ಸ್ ಎಲ್ಲ ಆಗುತ್ತಲ್ಲ, ಅದೆಲ್ಲ ಯಾವಾಗ ಆಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ, ಅದೆಲ್ಲ ಆದ ನಂತರ ನೀವು ಯಾವ್ಯಾವ ಸ್ಟೆಪ್ಸ್ನ ತಗೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀವಿ. ಅಂದರೆ ಅದು ನಿಮಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಸಣ್ಣ ವಿಡಿಯೋವನ್ನು ಮಾಡಿದ್ದೇವೆ. ಈ ಥರ ಸ್ಕ್ಯಾಮ್ಸ್ ಎಲ್ಲ ಆದಾಗ ಫಸ್ಟ್ ನಮ್ಗೆ ನೆನಪಾಗೋದು ಹ್ಯಾಕರ್ಸ್ ಏನೆಲ್ಲ ಸ್ಟಡಿ ಮಾಡ್ತಾರೆ. ಫಸ್ಟ್ ಒನ್ ಹ್ಯೂಮನ್ ಸೈಕಾಲಜಿ ಪ್ಲಸ್ ಟೆಕ್ನಾಲಜಿ. ಈ ಥರ ಇವೆ ಎರಡನ್ನೂ ಯೂಸ್ ಮಾಡಿಕೊಂಡು ಅವರು ಕಾಮನ್ ಪೀಪಲ್ಸ್ನ ಟ್ರ್ಯಾಪ್ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಬರೋದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟಲ್ಲಿ ಪ್ಲಸ್ ಪಾಯಿಂಟು ಇದೆ, ಮೈನಸ್ ಪಾಯಿಂಟು ಇದೆ. ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಎಕನಾಮಿಕ್ ಗ್ರೋತ್ ಆಗ್ಬೋದು, ಎಜುಕೇಷನಲ್ಲಿ ಚೆನ್ನಾಗಿರೋ ಸಿಸ್ಟಮ್ ಅಡಾಪ್ಟ್ ಆಗ್ಬೋದು. ಮೈನಸ್ ಪಾಯಿಂಟ್ ಏನಂತ ಹೇಳಿದ್ರೆ ಆನ್ಲೈನ್ ಸ್ಕ್ಯಾಮ್ಸ್ ಆಗಿರ್ಬೋದು, ಫ್ರಾಡ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನಡೀತದೆ. ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಟೈಪ್ಸ್ ಆಫ್ ವೈರಸಸ್ ಯಾವುದು ಅಂತ ಹೇಳಿದ್ರೆ, ಮಾಲ್ವೇರ್ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ರ್ಯಾನ್ಸಮ್ ವೇರ್ ಆಗಿರ್ಬೋದು. ಇದನ್ನೆಲ್ಲ ಕಾಮನ್ ಆಗಿ ಇನ್ಕ್ಲೂಡ್ ಆಗಿರೋದು ಏನಂತ ಹೇಳಿದ್ರೆ ಫೇಕ್ ಕಾಲ್ಸ್ ಇರ್ಬೋದು, ಫೇಕ್ ಮೆಸೇಜಸ್ ಇರ್ಬೋದು, ಫೇಕ್ ಲಿಂಕ್ಸ್ ಇರ್ಬೋದು, OTP ಶೇರಿಂಗ್ ಇರ್ಬೋದು, ಫೇಕ್ ವೆಬ್ಸೈಟ್ಸ್, ಫೇಕ್ ಜಾಬ್ ಆಫರ್ಸ್. ಇಷ್ಟೆಲ್ಲ ಟೈಪ್ಸ್ ಆಫ್ ಸ್ಕ್ಯಾಮ್ಸ್ ಬಗ್ಗೆ ನೀವು ಕೇಳಿದ್ರಲ್ವಾ. ಸೊ ಇದು ಈಗ ಯಾವ ರೀತಿ ಆಗುತ್ತೆ ಅನ್ನೋದು ನೋಡ್ಕೊಂಡು ಬರೋಣ. ಹಲೋ, ಜ್ಯೋತಿ ನಾಯ್ಕ ಅವರ ಮಾತಾಡ್ತಿರೋದು? ಹಾಂ ಹೌದು, ಹೇಳಿ. ವಿ ಆರ್ ಕಾಲಿಂಗ್ ಫ್ರಮ್ ಬ್ಯಾಂಕ್. ಹಾಂ ಸರ್, ಹೇಳಿ. ನಿಮ್ಮ KYC ವೆರಿಫಿಕೇಷನ್ಸ್ ಕರೆಕ್ಷನ್ಸ್ ಮಾಡೋದಿದೆ. ಇನ್ಫಾರ್ಮೇಷನ್ಸನ್ನು ಹೇಳ್ತೀನಿ, ವೆರಿಫೈ ಮಾಡ್ತೀರಾ? ಹಾಂ ಸರ್, ಹೇಳಿ. ನೇಮ್ ಜ್ಯೋತಿ ನಾಗರಾಜ್ ನಾಯ್ಕ್ ಆ್ಯಂಡ್ ಅದರ್ ನಂಬರ್ 768535021964 and mobile number 9148535540. ಇದೆಲ್ಲ ಸರಿಯಾಗಿದೆ, ಚೆಕ್ ಮಾಡಿ ಮ್ಯಾಮ್. ಹೌದು ಸರ್, ಎಲ್ಲ ಕರೆಕ್ಟ್ ಆಗಿದೆ. ಹಾಂ, ಹೌದಾ? ಸರಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ಸ್ ಕೋಡ್ ಬರುತ್ತೆ, ಹೇಳ್ತೀರಾ? ಹೌದಾ? ಹಾಂ ಸರ್, ಚೆಕ್ ಮಾಡಿ ಹೇಳ್ತೀನಿ, ಒಂದು ನಿಮಿಷ. 1930. ಓಕೆ ಮ್ಯಾಮ್, ಥ್ಯಾಂಕ್ ಯು.
ಅಕೌಂಟ್ ಬ್ಯಾಲೆನ್ಸ್ 0 ತೋರಿಸ್ತಿದ್ದಿಲ್ಲ. ನಿನ್ನೆ ತಾನೇ ನಾನು ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡಿ ಬಂದಿದ್ನಲ್ಲ, ಈಗ ಯಾಕೆ 0 ಕಾಣಿಸ್ತಾ ಇದೆ? ಹೀಗೆ ಜ್ಯೋತಿ, ನನ್ನ ಅಕೌಂಟ್ ಬ್ಯಾಲೆನ್ಸ್ 0 ಕಾಣಿಸ್ತಾ ಇದೆ. ನಿನ್ನೆ ತಾನೇ ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡಿ ಬಂದಿದ್ದೀನಿ, ಈಗ ಥರ 0 ಕಾಣಿಸ್ತಾ ಇದೆ. ಹೌದಾ, ಹೇಗದು? ಏನೋ ನಂಗೆ ಅದೇ ಗೊತ್ತಾಗ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ. ನೀನು ಯಾರಿಗಾದ್ರೂ OTP ಶೇರ್ ಮಾಡಿದ್ಯಾ? ಇಲ್ಲ, ನಾನು ಯಾರಿಗೂ ಶೇರ್ ಮಾಡಲಿಲ್ಲ. ಹೌದಾ? ನನಗೆ ಬೆಳಿಗ್ಗೆ ಒಂದು ಕಾಲ್ ಬಂದಿತ್ತು ಬ್ಯಾಂಕಿಂದ. ಹೌದಾ, ಅವ್ರೇನಂದ್ರು? ಅವ್ರೇನೋ ವೆರಿಫಿಕೇಷನ್ಗೋಸ್ಕರ, KYC ವೆರಿಫಿಕೇಷನ್ಗೋಸ್ಕರ ಏನೋ OTP ಅಂತ ಕೇಳಿದ್ರು, ನಾನು ಕೊಟ್ಟೆ. ಹಾಗಿದ್ರೆ ನೀವು ಬ್ಯಾಂಕಿಗೆ ಇನ್ನೊಂದ್ಸಲ ಕಾಲ್ ಮಾಡಿ ವಿಚಾರಿಸಿ. ಹೌದಲ್ವಾ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ. ಹಾಂ, ಓಕೆ ಸರ್. ಓಕೆ ಸರ್. ಓಕೆ ಸರ್. ಏನಂದ್ರೆ ಅವ್ರು ನಂಗೆ ಬೆಳಿಗ್ಗೆ ಕಾಲೇ ಮಾಡಿಲ್ಲ ಅಂತೆ. ಹಾಗಾದ್ರೆ ನೀವು ಪಕ್ಕ ಯಾರೋ ಟ್ರ್ಯಾಕ್ ಮಾಡಿದ್ದಾರೆ. ಏನು ಮಾಡಿದ್ರು? ಸುಮ್ಮನೆ ಮೊಬೈಲ್ ನೋಡ್ತಿದ್ವಿ. ಮೊನ್ನೆ ನೀವು ಜಾಬ್ ಫೇರ್ ಬಗ್ಗೆ ಮಾತಾಡ್ತಿದ್ರಲ್ವಾ? ಇಲ್ಲಿ ನೋಡಿ, ಜಾಬ್ ಕಾಲ್ಫಾರ್ಮ್ ಆಗಿದೆ. ಹೌದಾ? ಹಾಗೆ ರಿಜಿಸ್ಟ್ರೇಷನ್ ಲಿಂಕ್ ಏನಾದ್ರೆ ಕಳಿಸು, ನಾವೆಲ್ಲ ಅಪ್ಲೈ ಮಾಡ್ತೀವಿ. ಹೌದಾ? ಒಂದು ನಿಮಿಷ, ನನ್ನ ಫ್ರೆಂಡ್ ಲಿಂಕ್ನ ಸೆಂಡ್ ಮಾಡಿದ್ದಾರೆ, ಅದನ್ನ ಶೇರ್ ಮಾಡ್ತೀನಿ. ಲಿಂಕ್ ಬಂತ? ಹಾಂ, ಹೌದು, ಬಂತು. ಜೊತೆ ಅಪ್ಲಿಕೇಶನ್ ಹಾಕುವ. ಹಾಂ, ಹಾಕ. ಈಗ ಹ್ಯಾಕರ್ಸ್ ಹೇಗೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಈಗ ಈ ರೀತಿ ಅಟ್ಯಾಕ್ಸ್ ಆದಾಗ ನೀವು ಯಾವ್ಯಾವ ಸ್ಟೆಪ್ಸ್ನ ತಗೋಬೇಕು ಅಂತ ನೋಡೋದಾದರೆ, ಫಸ್ಟ್ ಒನ್ OTP ಶೇರ್. ಈಗ ನಿಮಗೆ ಗೊತ್ತಿದೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ. ವಿತೌಟ್ OTP ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈಗ ಈವನ್ ನಿಮ್ಮ ಬ್ಯಾಂಕಿಂದನೇ ನಿಮ್ಗೆ ಕಾಲ್ ಮಾಡಿ OTP ಬೇಕು ಅಂತ ಕೇಳಿದಾಗ ನೀವು ಅವ್ರ ಹತ್ರ ಏನು ಹೇಳಬೇಕು ಅಂದರೆ, ನಾವು ಬ್ಯಾಂಕಿಗೆ ಬಂದು ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳಬೇಕು. ಸೆಕೆಂಡ್ ಒನ್ ಲಿಂಕ್. ಈಗ ನೀವು ಆಲ್ರೆಡಿ ನೋಡಿದ್ದೀರಾ ಸೆಕೆಂಡ್ ಸ್ಟೇಜಲ್ಲಿ ಯಾವ ರೀತಿ ಅವ್ರನ್ನ ಲಿಂಕ್ನ ಯೂಸ್ ಮಾಡಿ ಅವ್ರನ್ನ ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ. ಸೊ ಈವನ್ ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ, ಈಗ ನೀವು ಒಂದು ಅಪ್ಲಿಕೇಶನನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಸ್ವಲ್ಪ ಸೇಫ್ ಆಗಿರುತ್ತೆ. ಇಲ್ಲಾಂದರೆ ನೀವು ಯಾವುದೋ ಒಂದು ವೆಬ್ಸೈಟಿಂದ ಅಥವಾ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದ್ರಿಂದ ಅಲ್ಲಿ ವೈರಸ್ಗಳು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಪ್ಲೇಸ್ಟೋರಲ್ಲಿ ಇರೋವಂಥದ್ದೆಲ್ಲ ವೆರಿಫೈಡ್ ಆ್ಯಪ್ಸ್ ಇರುತ್ತೆ. ಅದೇ ನೀವು ಲಿಂಕಿಂದ ಕ್ಲಿಕ್ ಮಾಡಿದಾಗ ಅದು ಏನೋ ಒಂದು ಆ್ಯಂಟಿ ವೈರಸ್ ಅಡಿಕ್ಟ್ ಆಗಿರೋದು ಇರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ ವಾಟ್ಸಪ್ ಮತ್ತು ವಾಟ್ಸಪ್ ಬಿಸ್ನೆಸ್ ಅಂತ ಇದೆ. ವಾಟ್ಸಪ್ ವೆರಿಫೈಡ್ ಆಗಿದೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹಾಗೆ ವಾಟ್ಸಪ್ ಬಿಸ್ನೆಸ್ ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ. ಸೊ ಅದೊಂದು ವೆಬ್ಸೈಟಿಂದ ಬಂದಿರೋದಾಗಿದೆ. ನೆಕ್ಸ್ಟ್, ವೆರಿಫಿಕೇಷನ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿದೆ ಯೂಟ್ಯೂಬ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅದಕ್ಕೆ ಒಂದು ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ, 2 ಸ್ಟೆಪ್ ವೆರಿಫಿಕೇಷನ್ ಅಂತ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಯಾರಾದರೂ ವಾಟ್ಸಪ್ಪನ್ನು ಹ್ಯಾಕ್ ಮಾಡುವಾಗ ವೆರಿಫಿಕೇಷನ್ ಕೋಡ್ ಅಂತ ಅವ್ರಿಗೆ ತೋರಿಸುತ್ತೆ. ನೀವೇನಾದರೂ 2 ಸ್ಟೆಪ್ ವೆರಿಫಿಕೇಷನ್ ಕೋಡನ್ನು ಸೆಟ್ ಮಾಡಿದರೆ ಅವರು ಅದನ್ನು ಹ್ಯಾಕ್ ಮಾಡುವಾಗ ಅವ್ರಿಗೆ ಆ ಕೋಡ್ ತೋರಿಸ್ತದೆ. ವಿತೌಟ್ ಕೋಡ್ ಅವರಿಗೆ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಗೂಗಲಲ್ಲಿ ಒಂದು ಸೆಟ್ಟಿಂಗ್ ಇದೆ, ಗೂಗಲ್ ಅಥೆಂಟಿಕೇಷನ್ ಅಂತ. ಅಲ್ಲಿ ಹೋಗಿ ಆ ಫೀಚರ್ಸ್ನ ನೀವು ಆ್ಯಕ್ಟಿವೇಟ್ ಮಾಡೋದ್ರಿಂದ ಹ್ಯಾಕರು ಈಸಿಯಾಗಿ ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒನ್, ಪಾಸ್ವರ್ಡ್ ಸೆಟ್ಟಿಂಗ್. ನೀವು ಯೂಸ್ವಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಈ ಥರ ಯೂಸ್ ಮಾಡುವಾಗ ಪಾಸ್ವರ್ಡನ್ನು ಸೆಟಪ್ ಮಾಡೇ ಇರ್ತೀರ. ಈಗ ಹ್ಯಾಕರಿಗೆ ಬೇಕಾಗಿರೋ ಒಂದು ಸ್ಟೆಪ್ ಏನು ಅಂತ ಹೇಳಿದ್ರೆ ಪಾಸ್ವರ್ಡ್ ಗೊತ್ತಾಗುವಂಥದ್ದು. ಫಾರ್ ಎಕ್ಸಾಂಪಲ್, ನೀವು 1 to 3 ಅಥವಾ 1 to 8 ಈ ಥರ ಪಾಸ್ವರ್ಡನ್ನು ಸೆಟ್ ಮಾಡಿದಾಗ ಹ್ಯಾಕರ್ ಈಸಿಯಾಗಿ ಅದನ್ನು ರಿಕವರಿ ಮಾಡ್ಕೋಬೋದು. ಅವರಿಗೆ 1000 ಅಥವಾ 10,000 ಅಂತ ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸಲ್ಲಿ ನಿಮ್ಮ ಪಾಸ್ವರ್ಡ್ ಓಪನ್ ಆಗಿ ನಿಮ್ಮ ಅಕೌಂಟ್ನವರು ಲಾಗಿನ್ ಆಗ್ಬೋದು. ಯೂಸ್ವಲಿ ಈಗ ಎಲ್ಲರೂ ಡೇಟ್ ಆಫ್ ಬರ್ತ್ ಅಥವಾ ಮೊಬೈಲ್ ನಂಬರ್ನ ಪಾಸ್ವರ್ಡ್ ಆಗಿ ಸೆಟ್ ಮಾಡಿರ್ತಾರೆ. ಆ ಪಾಸ್ವರ್ಡ್ ಆಗಿ ನೀವು ಏನು ಸೆಟ್ ಮಾಡಿರ್ತಾರಲ್ಲ ಅದು ಹ್ಯಾಕರಿಗೆ ಈಸಿ ಆಗುತ್ತೆ ನಿಮ್ಮ ಅಕೌಂಟ್ನ ಲಾಗಿನ್ ಆಗೋದಕ್ಕೆ. ಅದ್ರ ಬದಲು ನೀವು ಕನ್ನಡ ಅಂಕಿಯಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡುವಂಥದ್ದು, ಸಿಂಬಾಲ್ಸ್ ಅಥವಾ ಡಾಲರ್ಸು, ಹ್ಯಾಶ್ಟ್ಯಾಗ್ಸು ಈ ಥರ ಪಾಸ್ವರ್ಡನ್ನು ಸೆಟ್ ಮಾಡುವಂಥದ್ದು, 2 ಅಥವಾ 3 ಡಿಜಿಟ್ನ ಯೂಸ್ ಮಾಡೋದ್ರ ಬದಲು 12 to 15 ಆರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದ್ದರೆ 10 to 20 ಈ ಥರ ಪಾಸ್ವರ್ಡ್ನ ಸೆಟ್ ಮಾಡೋದ್ರಿಂದ ಹ್ಯಾಕರ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಮ ಅಕೌಂಟ್ನ ಲಾಗಿನ್ ಆಗೋದಕ್ಕೆ. ನೆಕ್ಸ್ಟ್ ಒನ್, ಫ್ರೀ ವೈಫೈ.
ಫಾರ್ ಎಕ್ಸಾಂಪಲ್ ಈಗ ಆಲ್ಮೋಸ್ಟ್ ಹ್ಯಾಕ್ ಆಗಿರೋದ್ರಲ್ಲಿ ಯಾರು ಫ್ರೀ ವೈಫೈನ ಯೂಸ್ ಮಾಡ್ತಾರಲ್ಲ, ಡಾಟಾನ ಯೂಸ್ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ನೀವು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮೂವಿ ಥಿಯೇಟರ್ಸ್ ಆಗಿರ್ಬೋದು, ಈ ಥರ ಫ್ರೀ ವೈಫೈ ಸಿಗತ್ತೆ ಅಂತ ಹೇಳಿ ಮೂವಿ ಡೌನ್ಲೋಡ್ ಮಾಡೋದಿರ್ಬೋದು, ಸಾಂಗ್ಸ್ ಡೌನ್ಲೋಡ್ ಯಾರು ಮಾಡ್ತಾರಲ್ಲ ಅಂಥವ್ರ ಸಿಸ್ಟಮ್ಸು, ಮೊಬೈಲ್ಸು, ಲ್ಯಾಪ್ಟಾಪ್ ಈ ಥರನೇ ಜಾಸ್ತಿ ಆಗಿದೆ. ಲಿಂಕನ್ನು ವೆರಿಫೈ ಮಾಡುವಂಥದ್ದು, ಅಫಿಷಿಯಲ್ ವೆಬ್ಸೈಟಿಂದ ಲಿಂಕ್ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಿ ನಂತರ ನೀವು ಜಾಬ್ ಅಪ್ಲಿಕೇಶನನ್ನು ಹಾಕುವಂಥದ್ದು. ಇದೆಲ್ಲ ಕೇಳಿದ್ರಿ ಅಲ್ವಾ ನೀವು. ಈಗ ನಿಮ್ಮ ಸಿಸ್ಟಮನ್ನು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಯಿತು. ಇನ್ ಕೇಸ್ ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಮೊಬೈಲ್ ಹ್ಯಾಕ್ ಆದರೆ ಏನು ಮಾಡಬೇಕು ಅಂತ ನೋಡೋದಾದರೆ www.cybercrime.government.in ಈ ವೆಬ್ಸೈಟಿಗೆ ಹೋಗಿ ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡುವಂಥದ್ದು. ಅದರ್ವೈಸ್ 1930ಗೆ ಕಾಲ್ ಮಾಡಿ ನಿಮ್ದು ಹ್ಯಾಕ್ ಆಗಿರೋ ಸಿಚುವೇಶನ್ ಅವರಿಗೆ ಹೇಳುವಂಥದ್ದು. ವಿದಿನ್ 1 hour ಒಳಗಡೆ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರೆ ಅವರು ಈಸಿಯಾಗಿ ಹ್ಯಾಕರ್ನ ಫೈಂಡ್ ಔಟ್ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಗೆ ಹತ್ತಿರದಲ್ಲಿರೋ ಸೈಬರ್ ಆಫೀಸಿಗೆ ಹೋಗಿ ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡುವಂಥದ್ದು. ಥ್ಯಾಂಕ್ ಯು.